ಬಾಕ್ಸ್ ಅಲ್ಲಿ ಆಫೀಸ್ ಬ್ಯಾಗ್ ಅಲ್ಲಿ ತಂದ್ಕೊಟ್ಟಿದ್ದಾನೆ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋದಲ್ಲ, ಹೋಗ್ಲಪ್ಪ ವಿಡಿಯೋ ಮಾಡ್ತಿರೋರು. ಪ್ರಸಾದ ತಿನ್ನೋಣ ಅಂದ್ರೆ ಬಿಟ್ಟಿಲ್ಲ ಗೈಸ್ ಇವರು. ಇವರಿಬ್ರು ದೇವಸ್ಥಾನ ತನಕ ಮುಖ ನೋಡಿ ಮೊಳ ಹಾಕಬೇಡ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದೀಪಾವಳಿ ಹಬ್ಬ ಆದ್ಮೇಲೆ ಸ್ಟಾರ್ಟ್ ಆಗೋ ಮಾಸನೇ ಕಾರ್ತಿಕ ಮಾಸ. ಇದನ್ನ ಶಿವನ ಮಾಸ ಅಂತಾನೆ ಹೇಳ್ತಾರೆ. ಶಿವನಿಗೆ ಮತ್ತೆ ವಿಷ್ಣುವಿಗೆ ಈ ಮಾಸದಲ್ಲಿ ಪೂಜೆನ ಸಲ್ಲಿಸ್ತಾರೆ. ಅದ್ಭುತ ಶಕ್ತಿ ಇರೋ ಈ ಇಬ್ಬರಿಗೆ ದೀಪಗಳನ್ನ ಬೆಳಗುತ್ತಾ ಕಾರ್ತಿಕ ಮಾಸ ಅಂದ್ರೇನೆ ಸಾಕು, ದೀಪಗಳನ್ನ ಬೆಳಗುವ ಮಾಸ ಅಂತ ಹೇಳ್ತಾರೆ. ಹೀಗೆ ದೀಪಗಳನ್ನ ಬೆಳಗಿ ಆ ಭಗವಂತನಿಗೆ ಪ್ರಾರ್ಥಿಸುವುದು ಈ ಮಾಸದ ವಿಶೇಷತೆ. ಇನ್ನು ಕಾರ್ತಿಕ ದೀಪಗಳ ಬಗ್ಗೆ ಹೇಳ್ಬೇಕಂದ್ರೆ, ಕಾರ್ತಿಕ ದೀಪಗಳನ್ನ ಬೆಳಗುವುದರಿಂದ, ಅದರಲ್ಲೂ ಸೂರ್ಯಾಸ್ತದ ನಂತರ ದೀಪವನ್ನ ಬೆಳಗುವುದರಿಂದ ಪಾಪಕರ್ಮಗಳು ನಿವಾರಣೆ ಆಗುತ್ತದೆ. ಅಜ್ಞಾನನ ಅಳಿಸಿ ಜ್ಞಾನದ ದೀಪವನ್ನು ಬೆಳಗಿಸ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಬೆಳಗುವುದರಿಂದ ಜೀವನದಲ್ಲಿ ಆಯಸ್ಸು, ಆರೋಗ್ಯ, ಸಂಪತ್ತು ಪ್ರತಿಯೊಂದನ್ನು ಹೆಚ್ಚಿಸುತ್ತೆ. ಭಕ್ತಿಯಿಂದ ಬೆಳಗೋ ಆ ದೀಪ ಭಗವಂತನಿಗೆ ಸಲ್ಲಿದಾಗ ನಾವು ಜೀವನದಲ್ಲಿ ಏನೇ ಅನ್ಕೊಂಡ್ರು ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮನೇಲಂತೂ ನಮ್ಮ ಅಮ್ಮಂಗೆ ದೀಪ ಬೆಳಗೋದಂದ್ರೆ ತುಂಬಾನೇ ಇಷ್ಟ. ಹೀಗೆ ಇಡೀ ಮನೆ ತುಂಬಾ ದೀಪಗಳನ್ನ ಹಚ್ಚಿ ನಾವಂತೂ ಕಾರ್ತಿಕ ಮಾಸನ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ವಿ. ಕಾರ್ತಿಕ್ ಮಾಸದ ಕೊನೆ ದಿನ ಇವತ್ತು ದೀಪ ಹಚ್ಚಬೇಕಾಗಿತ್ತು, ಬಟ್ ಆಫೀಸ್ ಇತ್ತು, ನನಗೆ ನೈಟ್ ಶಿಫ್ಟ್ ಆಗುತ್ತೋ ಇಲ್ವೋ ಅಂತ ತುಂಬ ಭಯ ಆಗ್ತಿತ್ತು. ಮನೆಗೆ ಹೋಗೋಷ್ಟೇ ನೈಟ್ 1 o'clock ಆಗುತ್ತೆ. ಬಟ್ ಹಂಗೋ ಹಿಂಗೋ ಮಾಡಿ ಫೈನಲಿ ದೇವಸ್ಥಾನಕ್ಕೆ ಬಂದು ಬ್ರೇಕ್ ತೊಗೊಂಡು ದೀಪ ಹಚ್ತಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಈ ಕಂಪ್ಲೀಟ್ ವ್ಲಾಗ್ ನಮ್ಮ ಮನೇಲಿ ಎಷ್ಟು ದೀಪಗಳು ಹಚ್ಚಿದ್ರು ಅನ್ನೋದನ್ನು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಬಂದು ನಾವೇನೇನು ಮಾಡ್ತೀವಿ ಪ್ರತಿಯೊಂದು ಇದು ಮಾಡಿದ್ದೀನಿ. ದೀಪ ಹಚ್ಚಕ್ಕೆ ಆಗುತ್ತೋ ಇಲ್ವೋ ಅಂದ್ಕೊಂಡೆ, ಬಟ್ ಅಭಿ ನಂಗೋಸ್ಕರ ಬಾಕ್ಸಲ್ಲಿ ದೀಪ ಎಲ್ಲ ಇಟ್ಕೊಂಡ್ಬಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಇವರಿಬ್ರು ದೇವಸ್ಥಾನ ತನಕ ಕರ್ಕೊಂಬರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್ ಗೈಸ್. ನನಗಂತೂ ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಪಟ ಅಂತ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ವ್ಲಾಗ್ ಬಂದ್ಬಿಟ್ಟು 10K ಆಗಲಿ ಅಂತ ನಾವೆಲ್ಲರೂ ಆಶೀರ್ವಾದ ಮಾಡ್ಕೊಂಡಿದ್ದೀವಿ. 10K ಪಕ್ಕ ನನ್ನ ಕಡೆಯಿಂದ ಸ್ಪಾನ್ಸರ್ ಟ್ರಿಪ್ಪು. ದಯವಿಟ್ಟು ಫ್ರೆಂಡ್ಸ್ ಬೇಗ 10K ಮಾಡಿ ನಾವು ಟ್ರಿಪ್ ಹೋಗ್ಲಿಕ್ಕೆ ಕಾಯ್ತಾ ಇದ್ದೀವಿ. ನೋಡಿ ಗೈಸ್, ಹಬ್ಬಿ ಊಟದ ಬಾಕ್ಸಲ್ಲಿ ಆಫೀಸ್ ಬ್ಯಾಗಲ್ಲಿ ತಂದ್ಕೊಟ್ಟಿದ್ದಾನೆಲ್ಲ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋದಲ್ಲ, ಹೋಗ್ಲಪ್ಪ ವಿಡಿಯೋ ಮಾಡ್ತಿರೋರು. ಮಕ್ಕಳಿಗೆ ಇವಾಗ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ಮುಖ ನೋಡಿ ಮೊಳ ಹಾಕಬೇಡ. ದೇವ್ರೆ ಗಗನ್ ಒಳ್ಳೆ ಬುದ್ಧಿ ಕೊಡಪ್ಪ. ಸುಮ್ನಿರೋ ದೇವಸ್ಥಾನದಲ್ಲಿ ಏನ್ ಗುರು ಇದೆಲ್ಲ? ಅಮಾಸೆ ಮುಗಿಬೇಕಪ್ಪ. ಹಚ್ಕೊ ದೀಪ ಹಚ್ಚಿ ಬೆಳಗ್ಗೆ ಕೊಟ್ಟು ಆಮೇಲೆ ಬಂದ್ಬಿಡು ಆಚೆ ಬಂದು ಈ ಕಡೆ ಬಾ. ಇದು ಮಾಡ್ಬೋದಲ್ಲ? ತಟ್ಟೆ ಜರಿಸ್ಕೊ, ಬಟ್ಟೆ ಹುಷಾರು. ಅಭಿಷೇಕ್ ಆಸನ ಮಾಡ್ತಾರೆ ಇವಾಗ. ಪ್ರಸಾದ ತಿನ್ನೋಣ ಅಂದ್ರೆ ಬಿಟ್ಟಿಲ್ಲ ಗೈಸ್ ಇವರು. ಸೊ ನೋಡೋದೆಲ್ಲ ಇದಾಗಿತ್ತು ನಮ್ಮ ಕಾರ್ತಿಕ್ ಮಾಸ ಎಂಡ್ ಮಾಡ್ತಿರೋ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಯ್ತು. ಇದಾಗುತ್ತಾ ಆಗಲ್ವಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ, ನಮಗೆ ಗ್ರೋತ್ ಮಾಡಿ ನಮ್ಮ ಚಾನಲ್ನ ಪ್ಲೀಸ್. Until then, keep supporting ಅಂತ ಹೇಳ್ತಾ, love you all, bye bye.